ಎಲ್ರಿಗೂ ನಮಸ್ಕಾರ. ನೀವು ಈಗಾಗಲೇ ವೇದಾಂತನ ಜರ್ನಿ ಬಗ್ಗೆ ತಿಳ್ಕೊಂಡಿದ್ದೀರಿ. ಈಗಾಗಲೇ ವೇದಾಂತ್ ಕಾಶಿಗೆ ಹೋಗಿ ಅಲ್ಲಿ ಸಂಸ್ಕೃತವನ್ನು ಕಲಿತು ಅಲ್ಲಿಂದ ಅವನು ನೇರವಾಗಿ ಗ್ರಂಥಾಲಯಕ್ಕೆ ಕಾಲಿಡ್ತಾ ಇದ್ದಾನೆ. ಗ್ರಂಥಾಲಯಕ್ಕೇನೋ ಅವನು ಎಂಟ್ರಿನ ಪಡೆದ. ಗ್ರಂಥಾಲಯಕ್ಕೆ ಹೋಗಿ ಅಲ್ಲಿ ನೋಡ್ತಾ ಇದ್ದಾನೆ, ತುಂಬ ಪುಸ್ತಕಗಳಿದ್ದಾವೆ. ಎಷ್ಟೊಂದು ಪುಸ್ತಕಗಳಿದ್ದಾವೆ ಅಂದರೆ ಹಳೆಯ ಪುಸ್ತಕಗಳಿದ್ದಾವೆ, ಹೊಸ ಪುಸ್ತಕಗಳಿದ್ದಾವೆ, ಎಷ್ಟೋ ನಿಗೂಢ ರಹಸ್ಯಗಳನ್ನು ಹೊಂದಿರುವಂತಹ ಪುಸ್ತಕಗಳಿದ್ದಾವೆ. ಯಾವುದನ್ನು ತಗೋಬೇಕು, ಏನನ್ನು ಕಲಿಬೇಕು ಅನ್ನೋದು ಅವನ ತಲೆಯಲ್ಲಿ ಬರ್ತಾ ಇರಲ್ಲ. ಹೀಗಿರಬೇಕಾದ್ರೆ ಅವನ ತಲೆಯಲ್ಲಿ ಒಂದು ಪ್ರಶ್ನೆ ಓಡ್ತಾ ಇರುತ್ತೆ. ಈ ವಿಶ್ವದ ಸೃಷ್ಟಿ ಹೇಗಾಯಿತು? ಇದ್ರ ಬಗ್ಗೆ ಏನಾದರೂ ನಮ್ಮ ಸನಾತನ ಧರ್ಮದಲ್ಲಿ ಅಥವಾ ನಮ್ಮ ವೇದಗಳಲ್ಲಿ, ಪುರಾಣಗಳಲ್ಲಿ ಉಲ್ಲೇಖ ಇದೆನಾ? ಸೃಷ್ಟಿಯ ಬಗ್ಗೆ, ಸೃಷ್ಟಿಯ ಹುಟ್ಟಿನ ಬಗ್ಗೆ, ಅಥವಾ ಸೃಷ್ಟಿ ಯಾವ ರೀತಿಯಾಗಿ ಬಂತು ಅನ್ನೋದ್ರ ಬಗ್ಗೆ ಉಲ್ಲೇಖ ಇದೆ ಅಂತ ಅವನು ಮನಸ್ಸಲ್ಲೇ ಪ್ರಶ್ನೆ ಬಂದಾಗ ಗ್ರಂಥಾಲಯ ಅಂದರೆ ಲೈಬ್ರರಿ ಏನಿದೆಯಲ್ಲ, ಆ ಲೈಬ್ರರಿಯಲ್ಲಿ ಒಬ್ಬರು ಬರ್ತಾರೆ. ಅವ್ರ ಹೆಸರು ಅಗಸ್ತ್ಯ ಅಂತ ಹೇಳಿ. ಸಡನ್ನಾಗಿ ಅವ್ರು ಬಂದ ತಕ್ಷಣ ನಮ್ಮ ವೇದಾಂತ್ ಕೇಳ್ತಾನೆ, ಯಾರು ನೀವು ಅಂತ ಕೇಳಿದಾಗ ಅಗಸ್ತ್ಯ ಹೇಳ್ತಾರೆ, ನಾನು ಈ ಗ್ರಂಥದ ಗ್ರಂಥಪಾಲಕ ಅಂತ ಹೇಳಿ. ಹಾಗಾಗಿ ಅವರು ಕೇಳ್ತಾರೆ, ನೀ ಏನನ್ನು ಹುಡುಕ್ತಾ ಇದೀಯಾ, ಯಾವುದಕ್ಕಾಗಿ ಬಂದಿದೆಯಾ ಅಂತ ಕೇಳಿದಾಗ, ನಾನು ಜ್ಞಾನವನ್ನು ಪಡೆಯೋದಕ್ಕೆ ಬಂದಿದ್ದೀನಿ, ನಮ್ಮ ಇತಿಹಾಸ, ನಮ್ಮ ಧರ್ಮ, ಸನಾತನದಲ್ಲಿ ಏನೇನು ವೈಜ್ಞಾನಿಕ ಅಂಶಗಳಿದ್ದಾವೆ ಅವನ್ನೆಲ್ಲ ಕಲಿಯಕ್ಕೆ ಬಂದಿದ್ದೀನಿ ಅಂತ ಹೇಳಿದಾಗ, ಅವಾಗ ಅವ್ರು ಹೇಳ್ತಾರೆ, ಈಗ ನಿನ್ನ ಮೊದಲನೇ ಪ್ರಶ್ನೆ ಆದರೂ ಏನು ಅಂತ ಕೇಳಿದಾಗ ಅವ್ರು ಹೇಳ್ತಾನೆ, ವೇದಾಂತ ಹೇಳ್ತಾನೆ, ಈ ಸೃಷ್ಟಿ ಬಂದಿದ್ದಾದರೂ ಹೇಗೆ ಅಂತ ಹೇಳ್ತಾನೆ. ಹೀಗೆ ಪ್ರಶ್ನೆಗೆ ಕೇಳ್ತಾ ಹೋದಾಗ ಆವಾಗ ಅವ್ರು ಕೇಳ್ತಾರೆ, ನಿನಗೆ ಈ ಸೃಷ್ಟಿಯ ಹುಟ್ಟಿನ ಬಗ್ಗೆ ಎಷ್ಟು ಗೊತ್ತು, ಏನು ಗೊತ್ತು ಅಂತ ಕೇಳಿದಾಗ ವೇದಾಂತ ಹೇಳ್ತಾನೆ, ನಾನು ಓದಿರೋ ಪ್ರಕಾರ ಇದು ಬಿಗ್ ಬ್ಯಾಂಗ್ ಅನ್ನುವಂಥ ಸ್ಫೋಟದಿಂದ ಆಯಿತು ಅಂತ ಹೇಳ್ತಾರೆ. ಆವಾಗ ಅವ್ರು ಕೇಳ್ತಾರೆ, ಒಂದೇ ಸ್ಫೋಟದಿಂದ ಇದೆಲ್ಲ ಆಯಿತಾ? ಹಾಗಾದರೆ ಆ ಸ್ಫೋಟ ಆಗೋದಕ್ಕಿಂತ ಮುಂಚೆ ಏನಿತ್ತು ಅಂತ ಕೇಳಿದಾಗ ವೇದಾಂತ ಹೇಳ್ತಾನೆ, ನನ್ನ ಹತ್ರ ಅದಕ್ಕೆ ಉತ್ತರ ಇಲ್ಲ. ಋಗ್ವೇದದ ನಾಸದೀಯ ಸೂಕ್ತದಲ್ಲಿ ಒಂದು ವಾಕ್ಯ ಬರುತ್ತೆ, ನಾಸಾದಸಿನ್ನೋ ಸದಾ ಸೀತದಾನಿ ಅಂತ ಕೇಳ್ತಾರೆ. ಆವಾಗ ವೇದಾಂತ ಕೇಳ್ತಾನೆ, ಹಾಗಂದರೆ ಇದರ ಅರ್ಥ ಆದರೂ ಏನು? ಆವಾಗ ಹೇಳ್ತಾರೆ, ಆವಾಗ ಅಸ್ತಿತ್ವವೂ ಇರಲಿಲ್ಲ, ಅನಿಸ್ತಿತ್ವವೂ ಇರಲಿಲ್ಲ. ಆವಾಗ ವೇದಾಂತ ಕೇಳ್ತಾನೆ, ಏನಿದು, ಇದೇನೋ ವಿಜ್ಞಾನ ಹೇಳೋ ಥರ ಮಾತಿದೆಯಲ್ಲ ಅಂತ ಕೇಳಿದಾಗ ಆವಾಗ ಅಗಸ್ತ್ಯರು ಹೇಳ್ತಾರೆ, ವಿಜ್ಞಾನ ಹೇಳುತ್ತೆ ಬಿಗ್ ಬ್ಯಾಂಗೂ ಮೊದಲು ಏನೂ ಇರಲಿಲ್ಲ, ಕಾಲ ಇರಲಿಲ್ಲ, ಸ್ಥಳ ಇರಲಿಲ್ಲ, ಏನೂ ಇರಲಿಲ್ಲ ಅಂತ ಹೇಳ್ತಾರೆ. ವೇದವೂ ಅದನ್ನೇ ಹೇಳುತ್ತಾ ಅಂತ ವೇದಾಂತ ಕೇಳ್ತಾನೆ. ಆವಾಗ ಅಗಸ್ತ್ಯರು ಹೇಳ್ತಾರೆ, ಹೌದು, ನಾಸಾದ್ ಅಸಿತ್ ನೋ ಸದ್ ಅಸಿತ್, ಅಂದರೆ ನಥಿಂಗ್ ನೆಸ್ ಬಿಯಾಂಡ್ ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದನ್ನು ಹೇಳ್ತಾರೆ. ಅಂದರೆ ಅಲ್ಲಿ ಯಾವುದೇ ಕಾಲ ಸ್ಥಳ ಏನೂ ಇರಲಿಲ್ಲ, ಅಂದರೆ ಬಿಗ್ ಬ್ಯಾಂಗ್ ಸ್ಫೋಟ ಆಗೋಕ್ಕಿಂತ ಮುಂಚೆ ಏನೂ ಇರಲಿಲ್ಲ ಅಂತ ಋಗ್ವೇದದಲ್ಲಿ ಅಲ್ಲಿ ಮೆನ್ಷನ್ ಮಾಡಲಾಗಿದೆ. ಅಂದರೆ ವೇದಾಂತ ಕೇಳ್ತಾನೆ, ಹಾಗಂದರೆ ವಿಜ್ಞಾನ ಮತ್ತು ನಮ್ಮ ವೇದ ಎರಡೂ ಸತ್ಯವನ್ನೇ ಹೇಳ್ತಾ ಇದ್ದಾವ, ಒಂದೇನ್ನ ಹೇಳ್ತಾ ಇದ್ದಾವ? ಅವಾಗ ಅಗಸ್ತ್ಯರು ಹೇಳ್ತಾರೆ, ಇನ್ನೂ ಒಂದು ವಾಕ್ಯ ಇದೆ, ತಮ್ ಅಸಿತಾ ಮನಸ ಗೂಳಮಗ್ರಿ. ಅವಾಗ ವೇದಾಂತ ಕೇಳ್ತಾನೆ, ಇದರ ಅರ್ಥ ಆದಿಯಲ್ಲಿ ಕತ್ತಲೆ ಮಾತ್ರ ಇದ್ದದ್ದು, ಆ ಕತ್ತಲೆಯ ಒಳಗೆ ಒಂದು ಶಕ್ತಿ ಹುಟ್ಟಿತು, ಅದನ್ನು ನಾವು ತಪಸ್ ಅಂತ ಕರಿತೀವಿ. ತಪಸ್ ಅಂದರೆ ಸಂಸ್ಕೃತದಲ್ಲಿ ಶಕ್ತಿ, ಉಷ್ಣ ಅಥವಾ ಚೇತನ ಅಂತ ಕರಿತೀವಿ. ಇದೇ ಎನರ್ಜಿಯಾಗಿ ಅದೇ ಮ್ಯಾಟರ್ ಆಗುತ್ತೆ. ಮ್ಯಾಟರ್ ಅಂತಂದರೆ ಇಲ್ಲಿ ಎನರ್ಜಿಯಿಂದ ಅದು ಟ್ರಾನ್ಸ್ಫಾರ್ಮ್ ಆಗಿ ನಮ್ಮ ಬ್ರಹ್ಮಾಂಡದ ಹುಟ್ಟಿಗೆ ಕಾರಣ ಆಗುತ್ತೆ. ಈ ಕೋ ಅದ್ಯ ವೇದ ಅಂತ ಕೇಳಿದ್ರು. ಅಂದರೆ ಇಲ್ಲಿ ಅಂದರೆ ಇದನ್ನು ಯಾರು ನೋಡಿದರು? ಈ ಬಿಗ್ ಬ್ಯಾಂಗ್ ಆಗಿದ್ದನ್ನು, ಸೃಷ್ಟಿಯ ರಚನೆ ಆಗಿದ್ದನ್ನು ಯಾರು ನೋಡಿದರು? ಯಾರಾದರೂ ಒಬ್ಬರು ನೋಡಿರಲೇಬೇಕಲ್ಲ ಅಂತ ಕೇಳಿದಾಗ ಅವಾಗ ಅಗಸ್ತ್ಯರು ಹೇಳ್ತಾರೆ, ಇದನ್ನು ಯಾರೂ ನೋಡಿಲ್ಲ, ಸ್ವತಃ ಭಗವಂತನೇ ಈ ಸೃಷ್ಟಿಯ ರಚನೆಯನ್ನು ನೋಡಿಲ್ಲ. ಅಂದರೆ ಅವಾಗ ವೇದಾಂತ ಕೇಳ್ತಾನೆ, ಅಂದರೆ ಇನ್ನೂ ರಹಸ್ಯನೇ ಇದೆನಾ ಇದು ಅಂತ ಕೇಳಿದಾಗ, ಹೌದು, ವಿಜ್ಞಾನ ಕೂಡ ಇದನ್ನೇ ಒಪ್ಪುತ್ತೆ, ಅದು ರಹಸ್ಯವಾಗಿಯೇ ಇದೆ. ಸೃಷ್ಟಿ ರಚನೆ ಹೇಗಾಯಿತು ಅದರ ಬಗ್ಗೆ ಎಲ್ಲರಿಗೂ ಗೊತ್ತಿದೆ,
ಆದರೆ ಅದನ್ನು ನೋಡಿದವರು ಯಾರು, ಅದರ ರಚನೆ ಹೇಗಾಯಿತು ಅನ್ನೋದು ಇನ್ನೂ ಯಾರಿಗೂ ತಿಳಿದೇ ಇಲ್ಲ. ಹಾಗಾಗಿ ವೇದಾಂತ್ ಕೇಳ್ತಾನೆ, ಹಾಗಂದರೆ ಅಂತಿಮವಾಗಿ ನಾವು ಏನನ್ನು ತಿಳ್ಕೊಬೇಕು, ಯಾವುದು ಸತ್ಯ ಅಂತ ಕೇಳಿದಾಗ ಅವಾಗ ಒಂದು ಹೇಳ್ತಾನೆ, ಅಗಸ್ತ್ಯರು ಹೇಳ್ತಾರೆ, ಒಂದು ಚೇತನ ಶಕ್ತಿ ಇದೆ, ಅಂದರೆ ಒಂದು ಬ್ರಹ್ಮಾಂಡದಲ್ಲಿ ಒಂದು ಶಕ್ತಿ ಇದೆ, ಅದನ್ನು ನಾವು ಬ್ರಹ್ಮ ಅಂತ ಕರಿತೀವಿ ಅಥವಾ ಕಾಸ್ಮಿಕ್ ಎನರ್ಜಿ ಅಂತ ಕೂಡ ಕರಿತೀವಿ. ವಿಜ್ಞಾನ ವೇದ ಎರಡೂ ಒಂದೇ ದಾರಿನ ಹಾಗಾದರೆ ಅಂತ ವೇದಾಂತ ಕೇಳ್ತಾನೆ. ಅಗಸ್ತ್ಯರು ಅವಾಗ ನಗ್ನಗ್ತಾ ಅಥವಾ ಮುಗುಳ್ನಗ್ತಾ ಹೇಳ್ತಾರೆ, ಭಾಷೆ ಬೇರೆ ಆದರೆ ಸತ್ಯ ಒಂದೇ. ಹಂಗಂದಾಗ ವೇದಾಂತ್ ಆಕಾಶವನ್ನು ನೋಡೋಕೆ ಶುರು ಮಾಡ್ತಾನೆ. ಈ ಆಕಾಶ ಸೃಷ್ಟಿ ಹೇಗಾಯಿತು ಅನ್ನೋದನ್ನು ನೋಡೋಕ್ಕೆ ಶುರು ಮಾಡ್ತಾನೆ. ಇದನ್ನು ನೋಡ್ತಾ ಆದರೆ ಅವಾಗ ಕೇಳ್ತಾನೆ, ನಾನು ಎಲ್ಲಿ ಹುಡುಕ್ಲಿ ಇದನ್ನು ಅಂತಂದರೆ, ನಿನ್ನೊಳಗೆ ಹುಡುಕು. ನೀನು ಆಕಾಶವನ್ನು ಹೊರಗಣ್ಣಿನಿಂದ ನೋಡೋಕೆ ಹೋಗಬೇಡ, ನೀನು ಒಂದು ಸರ್ತಿ ಕಣ್ಣು ಮುಚ್ಚಿ ಈ ಆಕಾಶವನ್ನು ಗಮನಿಸು ಅಂತ ಹೇಳಿದಾಗ ವೇದಾಂತ್ ಅವಾಗ ಕಣ್ಣನ್ನು ಮುಚ್ತಾನೆ. ಅವಾಗ ಹೊರಗಡೆ ಇರುವಂತಹ ಬ್ರಹ್ಮಾಂಡ ಜೊತೆಗೆ ಒಳಗಡೆ ಇರುವಂತಹ ಬ್ರಹ್ಮಾಂಡ ಒಂದೇ ಆಗಿರೋದು ಅನ್ನೋದು ಅಂತ ಹೇಳ್ತಾನೆ. ಅವಾಗ ಬ್ರಹ್ಮಾಂಡವನ್ನು ಅವನು ಕಾಣ್ತಾನೆ. ಇದರಿಂದ ಅವನಿಗೇನಾಗುತ್ತೆ ಅಂತಂದರೆ ಗೊತ್ತಾಗುತ್ತೆ, ನಮ್ಮೊಳಗಿರೋ ಬ್ರಹ್ಮಾಂಡವೇ ಹೊರಗಡೆ ಇರೋ ಬ್ರಹ್ಮಾಂಡ ಅಂತ. ಆಮೇಲೆ ಕಣ್ಣನ್ನು ತೆಗಿತಾನೆ. ಕಣ್ಣು ತೆಗೆದಾದ್ಮೇಲೆ ನೋಡ್ತಾನೆ, ಅಲ್ಲಿ ಯಾರೂ ಇರೋದಿಲ್ಲ. ಆಶ್ಚರ್ಯದಿಂದ ಸರ್ ಸರ್ ಅಂತ ಆ ಕಡೆ ಈ ಕಡೆ ನೋಡ್ತಾನೆ. ಅಲ್ಲಿ ಪುಸ್ತಕ ಮಾತ್ರ ಉಳಿದಿರುತ್ತೆ. ಇದೇ ಇವತ್ತಿನ ವಿಡಿಯೋ ಆಗಿತ್ತು. ಮುಂದಿನ ವಿಡಿಯೋದಲ್ಲಿ ಸೃಷ್ಟಿ ರಚನೆಗೆ ಎಲ್ಲಾದರೂ ಉಲ್ಲೇಖ ಇದೆಯಾ, ಅದು ಹೇಗೆ ಹುಟ್ಟಿ ಬಂತು, ಸೃಷ್ಟಿಯ ರಚನೆ ಹೇಗಾಯಿತು, ಬಿಗ್ ಬ್ಯಾಂಗ್ ಥಿಯರಿಗೂ ಮತ್ತು ನಮ್ಮ ವೇದ ಅಥವಾ ಉಪನಿಷತ್ತುಗಳಲ್ಲಿ ಏನಾದರೂ ರಿಲೇಟಿವ್ ಆಗಿರುವಂತಹ ಅಂಶಗಳಿದಾವ ಅನ್ನೋದನ್ನು ನಾವು ಮುಂದಿನ ಎಪಿಸೋಡ್ನಲ್ಲಿ ನಿಮಗೆ ತಿಳಿಸ್ತೀವಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್ಡ್, ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.